ನಾನು ಕೈಯಲ್ಲಿ ಈ ಕಡ್ಡಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲೇ ಗ್ವಾನ್ಗೆ ಹಸು ಹುಲ್ಲಾಗ್ತೀವಲ್ಲ ಅದನ್ನು ಗ್ವಾನ್ಗೆ ಅಂತೀವಿ. ಎಳೆದು ಕುಡಿ ಕುಡಿ ಅಂತ ಸ್ವಲ್ಪ ಮಾತ್ರ ಸೊಪ್ಪು ಕಿತ್ಕೊಂಡೆ. ಗರ್ಗರಿಯಾದ ಮತ್ತು ರುಚಿಯಾದ ಬೋಂಡ ಸಿದ್ಧ ಆಗಿದೆ. ಈ ಕ್ಯಾರಮ್ ಬೋರ್ಡ್ ಬಂದು 1700 ರೂಪಾಯಿ ಆಯಿತು. ಎಲ್ರಿಗೂ ನಮಸ್ಕಾರ. ನೋಡ್ರಿ, ನಾನು ಇವಾಗ ಮೇವು ಕೊಯ್ಯೋಣ ಅಂತ ಬಂದಿದ್ದೀನಿ ಹೊಲ್ದ ಹತ್ರ. ಮೇವು ಹೊರೆ ಕಟ್ಟೋದಕ್ಕೆ ನಾವು ಅಡಿಕೆ ಗರಿನಲ್ಲಿ ಬಳ್ಳಿ ಮಾಡ್ಕೋತಿದ್ವಿ. ಅಡಿಕೆ ಗರಿ ಯಾವುದು ಬಳ್ಳಿ ಆಗೋಂಥ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ಬಾಳೆ ಗಿಡ ಇದೆ ನೋಡಿ, ಗೊನೆ ಬಿಟ್ಟಿದೆ ಅದೊಂದು ಚಿಕ್ಕದು. ಈ ಬಾಳೆ ಗಿಡದಲ್ಲೇ ಬಳ್ಳಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ನು ನಾವು ಬಾಳೆ ಗೆಜ್ಜೆ ಅಂತೀವಿ. ಎಲೆ ಕೊಯ್ದಿರ್ತೀವಲ್ಲ, ಎಲೆ ಕೊಯ್ದ್ಮೇಲೆ ಅದ್ರ ಬುಡ ಭಾಗ ಒಣಗಿರುತ್ತೆ ಸ್ವಲ್ಪ, ಅದನ್ನು ಕಿತ್ಕೊಂಡು ನಾವು ಹೊರೆ ಕಟ್ಕೋತೀವಿ. ಇದು ಸಿಕ್ತು, ಸ್ವಲ್ಪ ಕಿತ್ಕೊಂಡು, ಒಂದು ಉದ್ದ ಇರಲಿಲ್ಲ ಜಾಸ್ತಿ, ಅದಕ್ಕೆ ಒಂದೆರಡು ಕಿತ್ಕೊಂಡು ಅದ್ರ ಜೊತೆಲಿ ಜಾಯಿಂಟ್ ಮಾಡಿ ಗಂಟು ಹಾಕ್ಕೊಂಡು ಒಂದು ಬಳ್ಳಿ ಮಾಡ್ಕೊಂಡಿದ್ದೀನಿ. ಈ ಹೊರೆ ಕಟ್ಟೋದಕ್ಕೆ ಇದು ಸಾಕಾಗುತ್ತೆ. ನೋಡ್ರಿ, ಇದು ನಮ್ಮ ಹಳೆ ಬೋರು ತೊಗರಿ ಗಿಡ. ನಮ್ಮ ಹಳೆ ವ್ಲಾಗಲ್ಲಿ ಇದೆಲ್ಲ ನೀವು ನೋಡಿರ್ತೀರ. ಈ ತೊಗರಿ ಗಿಡದ ಬದ ಇಳಿದು ಕೆಳಗೆ ಹೋದರೆ ನಮ್ಮ ಚಿಕ್ಕಪ್ಪ ಅವ್ರ ಹೊಲ, ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಹೊಲ. ಇಲ್ಲೇ ಅವ್ರ ಹೊಲದಲ್ಲೇ ನಾನು ಮೇವು ಕೊಯ್ತಾ ಇರೋದು ಇವತ್ತು. ನಾನು ಕೈಯಲ್ಲಿ ಈ ಕಡ್ಡಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಮೊನ್ನೆ ಇಲ್ಲೊಂದು ಹಾವು ನೋಡಿದ್ದೆ. ಇಲ್ಲೆಲ್ಲ ಸ್ಯಾದ್ರೆ ಅಂದರೆ ಗಿಡ ಎಲ್ಲ ತುಂಬ ಗಿಡಗಳು ಬೆಳ್ಕೊಂಡಿದ್ದಾವೆ. ಮಳೆ ಜಾಸ್ತಿ ಬಂತಲ್ಲ, ಮಳೆಗಾಲದಲ್ಲಿ ಈ ಥರ ಎಲ್ಲ ಗಿಡ ಹಸಿರು ಎಲ್ಲ ಬೆಳ್ಕೊಬಿಟ್ಟಿರ್ತದೆ. ಹಾವುಗಳೇನಾದರೂ ಇದ್ದರೆ ಅಂತ ಸ್ವಲ್ಪ ಯಾರು ಮಾಡಿಕೊಂಡು ನೋಡಿಕೊಂಡು ಅರಿವು ಮಾಡಿಕೊಂಡು ಹಿಂಗೆ ಹೋಗ್ಬೇಕು. ಕಡ್ಡಿನಲ್ಲೆಲ್ಲ ಸ್ವಲ್ಪ ಹಿಂಗೆ ಬಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲದೆ ಹಾವು ಮೇಲೆ ಏನಾದ್ರು ಕಾಲಿಟ್ಬಿಟ್ರೆ ನಮಗೂ ಅಪಾಯ. ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯಪ್ಪ, ಸಖತ್ತು ಬಿಸಿಲೈತೆ. ಬೆಳಿಗ್ಗೆ ಬೇಗ ಬಂದು ಮೇವು ಕೊಯ್ಬೇಕಿತ್ತು. ಬೆಳಿಗ್ಗೆ ಬಂದಾಗ ಇಬ್ನಿ ಹುಲ್ಲು ಕೊಯ್ಯೋದಕ್ಕಾಗೋದಿಲ್ಲ. ಸ್ವಲ್ಪ ಬಿಸಿಲು ಬಂದಮೇಲೆ ಇಬ್ನಿ ಹರ್ಕತೈತೆ. ಅಂದರೆ ಇವಾಗ ಬಿಸಿಲು ಬಂದಿರುತ್ತೆ, ಈ ಟೈಮಲ್ಲೇ ಹುಲ್ಲು ಕೊಯ್ಬೇಕು, ಏನು ಮಾಡೋಕ್ಕಾಗಲ್ಲ. ಇದು ನೋಡ್ರಿ, ಇದು ಅಣ್ಣೆ ಕಡ್ಡಿ ಅಂತ. ಅಣ್ಣೆ ಹೂವು ಆಗೈತೆ ನೋಡ್ರಿ, ಎಲ್ಲ ಬಲ್ತೋಗೈತೆ. ಇದು ಅಣ್ಣೆ ಸೊಪ್ಪು. ಎಳೆದಿದ್ದಾಗ ಇದರಲ್ಲಿ ನಾವು ಸೊಪ್ಪಿನ ಸಾರೆಲ್ಲ ಮಾಡ್ತೀವಿ. ಈ ಸೊಪ್ಪು ಕಿತ್ಕೊಂಡೋಗಿ ಅಣ್ಣೆ ಸೊಪ್ಪಿನ ಮಸ್ಸೊಪ್ಪು ಮಾಡ್ತೀವಿ, ಸೊಪ್ಪಿನ ಸಾರೆಲ್ಲ ಮಾಡ್ತೀವಿ. ಇನ್ನು ಬೇರೆಯವರೆಲ್ಲ ಇದ್ರ ತಂಬುಳಿ ಏನೇನೋ ಮಾಡ್ತಾರೆ. ಇದು ನಾವು ತಿನ್ನೋದೇ ಸೊಪ್ಪು, ತಿನ್ನೋದಕ್ಕೆ ಬಳಸೋದು. ಬಲ್ತು ಬಿಟ್ಟಾಗ ಈ ಥರ ಎಲ್ಲ ಹೂವಾದಾಗ ಹಸುಗೆ ಮೇವಾಗಿ ಕೊಯ್ದಾಕ್ತೀವಿ. ಅಂದರೆ ಬರೀ ಅಣ್ಣೆ ಸೊಪ್ಪೆ, ಇದನ್ನು ಅಣ್ಣೆ ಕಡ್ಡಿನೇ ಕೊಯ್ದಾಕ್ಬಾರ್ದು. ಇದು ಬರೀ ಇದನ್ನೇ ಕೊಯ್ದಾಕಿದ್ರೆ ಅದು ಹೊಸ ಉಚ್ಕೊಳೋದು, ಬೆದಿ ಮಾಡ್ಕೊಳೋದೆಲ್ಲ ಮಾಡಿಬಿಟ್ಟು ಜಾಸ್ತಿ ಇದು ಸಗಣಿ ಎಲ್ಲ ಬಳ್ಕೊತೈತೆ. ಅದಕ್ಕೆ ಅದ್ರ ಜೊತೆಗೆ ಬೇರೆ ಮೇವು ಕೊಯ್ಬೇಕು. ಇಲ್ಲೆಲ್ಲ ಐತೆ ನೋಡ್ರಿ, ಬೇರೆ ಬೇರೆ ಥರ ಹುಲ್ಲೆಲ್ಲ ಐತೆ. ಇದೆಲ್ಲ ಹುಲ್ಲೂ ಜೊತೇಲಿ ಬೆರಕೆಯಾಗಿ ಕೊಯ್ಕೊಂಡೋಗಿ ಹಾಕ್ತೀನಿ ಮೇವಿಗೆ. ಮೇವೆಲ್ಲ ಕೊಯ್ಯೋದಾಯಿತು. ಸೆಕೆ ಬಿಸಿಲಲ್ವಾ, ಸೆಕೆ ನೀರು ನೋಡ್ರಿ ಹೆಂಗೆ ಸೆಕೆ ನೀರು ಕಿತ್ಕೊಬಿಟ್ಟೈತೆ. ಎಲ್ಲ ಮೆದೆ ಮಾಡಿ ಇಕ್ಕಿದ್ದೀನಿ. ಕೊಯ್ದಿದ್ದು ಅಲ್ಲಲ್ಲೇ ಒಂದೊಂದು ಮೆದೆ ಇಕ್ಕೊಂಡು ಹೋಗಿದ್ದೀನಿ. ಇದೆಲ್ಲ ಸೇರಿ ಒಂದು ಹೊರೆ ಕಟ್ಟಬೇಕು. ಹೊರೆನೂ ಕಟ್ಟಿದ್ದಾಯಿತು. ಹೊರೆ ಕಟ್ಟಿ ಹೊರೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ಹೊರೆ ತಗೊಬಂದು ನಮ್ಮ ತೋಟದ ಹತ್ರ ಹಾಕಿದ್ದೀವಿ. ಇಲ್ಲಿ ಹಾಕ್ಬಿಟ್ಟು ಅಲ್ಲೇ ಹಸು ಇರೋದು ಗೊಂತಂತೀವಿ, ಹಸು ಕಟ್ಟೋ ಜಾಗನ ನಾವು. ಅಲ್ಲೇ ಗ್ವಾನ್ಗೆ ಹಸು ಹುಲ್ಲಾಗ್ತೀವಲ್ಲ ಅದನ್ನು ಗ್ವಾನ್ಗೆ ಅಂತೀವಿ. ಆ ಗ್ವಾನ್ಗೆನಲ್ಲಿ ಹುಲ್ಲಾಕ್ತೆ ಹಸ ಈಗ ಹುಲ್ಲು ಮೇಯ್ತಾ ಐತೆ. ಆಮೇಲೆ ನಮ್ಮ ಶ್ರೀಮತಿಯವರು ಇನ್ನೊಂದು ಕೆಲಸ ಹೇಳಿದರು ನನಗೆ. ಅದೇನೆಂದರೆ, ಇಲ್ಲಿ ನುಗ್ಗೆ ಸೊಪ್ಪು ಬಾ ಅಂತ ಹೇಳಿದರು. ಈ ನಮ್ಮ ತೋಟದಲ್ಲೇ ಇರೋದು ಈ ಗಿಡ, ನುಗ್ಗೆ ಗಿಡ ನೋಡ್ರಿ. ಇಲ್ಲಿ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಏನಾದರೂ ಇಲ್ಲೇ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯಾವಾಗಾದ್ರೂ. ಈಗ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಸೊಪ್ಪು ಕಿತ್ಕೊಬಾ ಅಂತ ಹೇಳಿದರು. ಎಳೆದು ಕುಡಿ ಕುಡಿ ಅಂತ ಸ್ವಲ್ಪ ಮಾತ್ರ ಸೊಪ್ಪು ಕಿತ್ಕೊಂಡೆ. ನುಗ್ಗೆ ಸೊಪ್ಪು ಕಿತ್ಕೊಂಡು ಮನೆ ಕಡೆ ಹೊರಟೆ. ಈಗ ಸಂಜೆ ಆಗಿದೆ. ನಮ್ಮ ಶ್ರೀಮತಿಯವರು ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಜರಡಿ ಇಟ್ಕೊಂಡಿದ್ದಾರೆ. ಕಡಲೆ ಹಿಟ್ಟು ಹಾಕಬೇಕು, ಅದಕ್ಕೆ ಉಪ್ಪು ಹಾಕಿದ್ದಾರೆ ನೋಡಿರಿ ಬೌಲಲ್ಲಿ. ಅದಕ್ಕೇ ಈ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದಾರೆ. ಕಡಲೆ ಹಿಟ್ಟು ಹಾಕಬೇಕು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಸೇರಿಸ್ಕೋಬೇಕು, ಅಷ್ಟೇ, ಜಾಸ್ತಿ ಅಲ್ಲ. ಈ ಅಕ್ಕಿ ಹಿಟ್ಟು ಯಾಕೆ ಸೇರಿಸೋದಾದರೆ ಸ್ವಲ್ಪ ಬೋಂಡ ಗರ್ಗರಿಯಾಗಿ ಬರ್ತಾವಂತೆ, ಅದಕ್ಕೋಸ್ಕರ. ಜೊತೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದಾರೆ ನೋಡ್ರಿ. ಆಲೂಗೆಡ್ಡೆನೂ ಸಣ್ಣದಾಗಿ ಹಚ್ಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಇವ್ರ ಫ್ರೆಂಡ್ ಮನೇಲಿ ಈ ಥರ ಆಲೂಗೆಡ್ಡೆ ಹಾಕಿ ಮಾಡಿದ್ರಂತೆ, ಅದನ್ನು ನೋಡ್ಕೊಬಂದು ಅವರು ಅದೇ ಥರ ಮಾಡ್ತಿದ್ದಾರೆ. ಅದ್ರ ಜೊತೆಲಿ ಕರಿಬೇವು, ಕೊತ್ತಂಬರಿ ಮತ್ತು ನುಗ್ಗೆ ಸೊಪ್ಪು ಯಾಕೆ ತಂದಿದ್ದು ಅಂತ ಇವಾಗ ಗೊತ್ತಾಯ್ತಾ ನಿಮಗೆ? ಇಷ್ಟು ಸೊಪ್ಪನ್ನು ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಾರೆ. ಅದಾದಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರಲ್ಲ ಅದೇ ಬೌಲ್ಗೆ ಈಗ ಸಣ್ಣದಾಗಿ ಏನೇನು ಹಚ್ಚಿಟ್ಕೊಂಡಿದ್ದಾರೋ ಈರುಳ್ಳಿ, ಆಲೂಗೆಡ್ಡೆ, ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಹಾಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಹಂಗೆ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕೋದಕ್ಕೂ ಮುಂಚೆ ಎಲ್ಲ ಒಂದು ಸಲ ಹೊಂದ್ಕೋಬೇಕು. ಅದಕ್ಕೆ ಹಾಗೇ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಎಲ್ಲ ಒಂದು ಸಲ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕೆಂದರೆ ಒಟ್ಟಿಗೆ ನೀರು ಹಾಕ್ಬಿಟ್ರೆ ಒಂದೇ ಸಲ ಜಾಸ್ತಿ ತೆಳ್ಳಗಾಗಿಬಿಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ನೋಡ್ರಿ, ಈ ಅದಕ್ಕಿರಬೇಕು. ಬೋಂಡ ಮಾಡೋದಕ್ಕೆ ನೀಟಾಗಿ ಬರಬೇಕು ಅಂದರೆ ಈ ಅದಕ್ಕೆ ಕಲಿಸ್ಕೋಬೇಕು. ಈ ಬೋಂಡದ ಹಿಟ್ಟನ್ನು ಕಲಸಿದಾದ್ಮೇಲೆ ಒಂದು 5 ನಿಮಿಷ 10 ನಿಮಿಷ ನೆನ್ಕೊಳೋದಕ್ಕೆ ಬಿಡಬೇಕು, ಹಾಗೆ ಮುಚ್ಚಿಡಬೇಕು. ಅಷ್ಟರಲ್ಲಿ ಈ ಕಡೆ ಸ್ಟವ್ ಮೇಲೆ ಎಣ್ಣೆ ಬಿಸಿಗಿಟ್ಟಿದ್ದಾರೆ ನೋಡಿ. ಬೋಂಡ ಚೆನ್ನಾಗಿ ಬರಬೇಕು ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು.
ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ಬೋಂಡದ ಹಿಟ್ಟು ಕಲಸಿರ್ತಾರಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಇಷ್ಟು ಗಾತ್ರದ ಉಂಡೆ ಮಾಡಿಕೊಂಡು ಎಲ್ಲ ಎಣ್ಣೆ ಒಳಗೆ ಬಿಡ್ತಾಯಿದ್ರು ನೋಡಿರಿ, ಹಾಕ್ತಾಯಿದ್ದಾರೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೋಬೇಕು ಬೋಂಡನ. ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುವಾಗಿ ಎರಡು ಕಡೆನೂ ಈ ಕಲರ್ ಬರೋವಷ್ಟು, ಇಷ್ಟು ಕಲರ್ ಬರೋವಷ್ಟು ಬೇಯಿಸ್ಕೊಂಡ್ರೆ ಮತ್ತು ಜಾಲದ ಸಹಾಯದಿಂದ ತೆಗೆದು ಎತ್ತಿ ನೀಟಾಗಿ ಒಂದು ತಟ್ಟೆಗೆ ಹಾಕಿದ್ರು ನೋಡಿರಿ, ಗರ್ಗರಿಯಾದ ಮತ್ತು ರುಚಿಯಾದ ಬೋಂಡ ಸಿದ್ಧ ಆಗಿದೆ. ಈ ಆಲೂಗೆಡ್ಡೆ ಹಾಕ್ಬಿಟ್ರೆ ಆಲೂಗೆಡ್ಡೆ ಹೆಂಗೆ ಬೇಯುತ್ತೆ ಬೋಂಡದಲ್ಲಿ ಅಂದ್ಕೊಂಡಿದ್ದೆ, ಇದೇ ಫಸ್ಟ್ ಟೈಮಲ್ವ ನಾವು ಮಾಡಿದ್ದು. ಹಾಗಾಗಿ ಆಲೂಗೆಡ್ಡೆನೂ ಬೇಯುತ್ತೆ, ಚೆನ್ನಾಗಿ ಇರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ, ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ಬೇಕಾದರೆ ನಿಮ್ಮ ಮನೇಲಿ ಈ ಥರ ಆಲೂಗೆಡ್ಡೆ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಬೋಂಡ ಮಾಡಬೇಕಾದ್ರೆ ಜೊತೆಲಿ ಸೇರಿಸ್ಕೊಂಡು ಬೋಂಡನ ಮಾಡ್ಕೊಂಡು ತಿನ್ಬೋದು. ಬರೀ ಬೋಂಡ ಅಷ್ಟೇ ಅಲ್ಲ, ಬೋಂಡ ಎಲ್ಲ ಮಾಡಾದ್ಮೇಲೆ ಜೊತೆಲಿ ಲಾಸ್ಟಲ್ಲಿ ಅದೇ ಎಣ್ಣೆ ಇದನ್ನಲ್ಲೇ ಹಪ್ಪಳ ತೇಲಿಸ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮ ಹಪ್ಪಳ ಅಂದರೆ ನಮ್ಮ ಜಾಣೆ ಮಗಳಿಗೆ ತುಂಬ ಇಷ್ಟ. ನೋಡಿರಿ, ನಮ್ಮ ಶ್ರೀಮತಿಯವರು ಮಗಳಿಗೆ ಊಟ ಮಾಡಿಸ್ತಾ ಇದ್ದಾರೆ ಈಗ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಇವರು ಮದರ್ ಇಂಡಿಯಾ. ಇಷ್ಟು ದೊಡ್ಡ ಮಗು ಆದಮೇಲೂ ನೀವು ಆ ಮಗುಗೆ ಊಟ ಮಾಡಿಸ್ಬೇಕಾ ಅಂತ ಯಾರು ಕಮೆಂಟ್ ಮಾಡಬೇಡಿ. ಇದು ತಾಯಿ ಮಗುವಿನ ನಡುವೆ ಇರುವಂಥ ಬಾಂಧವ್ಯ, ವಾತ್ಸಲ್ಯ, ಪ್ರೀತಿ. ಅದನ್ನು ಬೇರೆ ರೀತಿ ಎಲ್ಲ ನೀವು ಕಮೆಂಟ್ ಮಾಡಿ ಹೇಳೋಕ್ಕೆ ಹೋಗಬೇಡಿ. ನಾವು ನಮ್ಮ ಮನೇಲಿ ಹೀಗೇ ನಮ್ಮ ಮಗಳಿಗೆ ಮನೇಲಿದ್ದಾಗ ಅವ್ರ ಅಮ್ಮ ಆಗಲಿ, ಅವ್ರ ತಾತ ಆಗಲಿ, ನಾನಾಗಲಿ ಏನಾದರೂ ಊಟ ಮಾಡಿಸ್ತೀವಿ. ಕೆಲವೊಂದು ಸಲ ಅವಳೇ ಊಟ ಮಾಡ್ತಾಳೆ, ಆದರೆ ತುಂಬ ನಾವೇ ಊಟ ಮಾಡಿಸ್ತೀವಿ. ಒಂದು ಸ್ವಲ್ಪ ಬೆಳೆಯೋವರೆಗೂ ಅದು ಪ್ರೀತಿ ಇದ್ದೇ ಇರುತ್ತಲ್ವ ಮಕ್ಕಳ ಮೇಲೆ. ಆ ಥರ ಅಮ್ಮ ಮಗಳಿಗೆ ಊಟ ಮಾಡಿಸಿದ್ದಾದಮೇಲೆ ನಾನು ನಮ್ಮ ಶ್ರೀಮತಿಯವ್ರೂ ಊಟ ಮಾಡಿದ್ವಿ. ಊಟ ಮಾಡಾದಮೇಲೆ ತುಂಬ ದಿನಗಳಾಗಿತ್ತು ನೋಡಿರಿ, ಈ ಕೇರಮ್ ಬೋರ್ಡ್ ತೊಗೊಂಡು ಮೂಲೆಗಿಟ್ಟು ತುಂಬ ದಿನಗಳಾಗಿತ್ತು. ಇವತ್ತು ಕೇರಮ್ ಬೋರ್ಡ್ ತೊಗೊಂಡಿದ್ದೀವಿ ಆಟ ಆಡೋಣ ಅಂತ. ಈ ಕೇರಮ್ ಬೋರ್ಡ್ ತೊಗೊಂಡಿದ್ದು ಹೆಂಗೆ ಅಂದರೆ, ಲಾಸ್ಟ್ ಇಯರು ನಮ್ಮ ಜಾಣೆ ಮಗಳು ಒಂದು ಸಲ ಎಕ್ಸಾಮಲ್ಲೇನೋ ಔಟ್ ಆಫ್ ಔಟ್ ತೆಗೆದಿದ್ದಕ್ಕೆ ನಮ್ಮ ಶ್ರೀಮತಿಯವ್ರಿಗೆ ತುಂಬ ಖುಷಿಯಾಗಿಬಿಟ್ಟಿತ್ತು. ಅದಕ್ಕೆ ಏನು ಬೇಕು ಕೇಳಮ್ಮ ಕೊಡಿಸ್ತೀನಿ ಅಂತ ನಮ್ಮ ಶ್ರೀಮತಿಯವ್ರು ಕೇಳಿದ್ರೆ, ನಮ್ಮ ಶ್ರೀಮತಿಯವ್ರು ಏನು ಅಂದ್ಕೊಂಡ್ರು, ಯಾವುದೋ ಚಾಕ್ಲೇಟೋ ಚಿಕ್ಕ ಪುಟ್ಟದ್ದು ಏನಾದ್ರು ಕೇಳ್ಬೋದು ಮಗಳು ಅಂದ್ಕೊಂಡಿದ್ರೆ ನಮ್ಮ ಪಾಪ. ಆದರೆ ನಮ್ಮ ಜಾಣೆ ಮಗಳು ಕೇರಮ್ ಬೋರ್ಡ್ ಬೇಕು ಅಂತ ಕೇಳಿಬಿಟ್ಲು. ಆಮೇಲೆ ಮಧುಗಿರಿನಲ್ಲೆಲ್ಲ ಹುಡುಕಿ ತುಂಬ ನೋಡಿ ಚೆನ್ನಾಗಿರೋದೇ ತೊಗೊಂಡ್ವಿ. ಈ ಕೇರಮ್ ಬೋರ್ಡ್ ಬಂದು 1700 ರೂಪಾಯಿ ಆಯಿತು ನಾವು ತೊಗೊಂಡಾಗ. ಚೆನ್ನಾಗಿದೆ ಕೇರಮ್ ಬೋರ್ಡ್, ಒಳ್ಳೆ ಕ್ವಾಲಿಟಿ. ಮತ್ತು ಅದು ಎಲ್ಲ ನೋಡಿ ನಾವು ಎಲ್ಲ ತಗೊಂಡು ಎತ್ತಿ ಹಿಡಿದು ನೋಡಿ ಅದು ಭಾರ ಇರಬೇಕು, ವೆಯ್ಟ್ ಇರಬೇಕು ಕೇರಮ್ ಬೋರ್ಡ್, ಅವಾಗ ಚೆನ್ನಾಗಿರುತ್ತೆ ಅಂತ ಆ ಥರ ಎಲ್ಲ ನೋಡಿ ಹುಡುಕಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಕೇರಮ್ ಬೋರ್ಡು. ಎಲ್ಲರ ಜೀವನವೂ ಒಂದೇ ಥರ ಇರೋದಿಲ್ಲ, ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇರುತ್ತೆ. ನನ್ನ ಜೀವನ ಇರೋದು ಈ ಥರ. ನಾನು ಆದಷ್ಟು ನನ್ನ ಸಮಯನ ನಮ್ಮ ಕುಟುಂಬಕ್ಕೆ ಕೊಡ್ತೀನಿ. ಯಾಕಂದರೆ ಅವ್ರು ನಮ್ಮ ಕುಟುಂಬ ಅಲ್ವಾ, ನಮ್ಮ ಫ್ಯಾಮಿಲಿ, ನನ್ನ ಹೆಂಡ್ತಿ, ನನ್ನ ಮಗಳು, ನನ್ನದು ನಮ್ಮವರು ಅಂದಾಗ ಅವ್ರಿಗೆ ನಮ್ಮ ಸಮಯನ ಕೊಡಬೇಕು, ನಮ್ಮನ್ನೇ ಅವ್ರಿಗೆ ಕೊಟ್ಬಿಡಬೇಕು. ನನ್ನ ಸಮಯನೆಲ್ಲ ಜಾಸ್ತಿ ನಮ್ಮ ಕುಟುಂಬಕ್ಕೆ ಮೀಸಲಿಟ್ಟಿರ್ತೀನಿ. ಇದು ನನ್ನ ಜೀವನ, ಈ ರೀತಿ ಇರುತ್ತೆ. ಈ ಕೇರಮ್ ಬೋರ್ಡ್ ಆಡಬೇಕಾದ್ರೆಲ್ಲ ಹೀಗೆ ಇರುತ್ತೆ ನಮ್ಮದು. ಏನು ಅಂದರೆ ಅಪ್ಪ ಮಗಳು ಒಂದಾಗ್ಬಿಡ್ತೀವಿ, ಏನಾದರೂ ಮಾಡಿ ನಾವಿಬ್ಬರೂ ಸೇರಿ ನಮ್ಮ ಶ್ರೀಮತಿಯವ್ರನ್ನ ಸೋಲಿಸ್ಬೇಕು ಅನ್ನೋದೇ ನಮ್ಮ ಗುರಿ, ಧ್ಯೇಯ ಆಗಿರುತ್ತೆ. ಅದೇ ಥರನೇ ನಾವು ಆಟ ಆಡ್ತಿರ್ತೀವಿ. ಇವತ್ತು ಅಷ್ಟೇ ನಾವಿಬ್ಬರು ಅಪ್ಪ ಮಗಳು ಒಂದಾಗಿ ನಮ್ಮ ಶ್ರೀಮತಿಯವ್ರನ್ನ ಸೋಲಿಸ್ಬಿಟ್ವಿ. ಅದೇ ಖುಷಿ ನಮಗೆ. ಈ ಕೇರಮ್ ಬೋರ್ಡ್ ಎಲ್ಲ ಆಟ ಆಡಿದ ಮೇಲೆ ಮಲಗುವಂಥ ಸಮಯ. ಆಮೇಲೆ ಇವತ್ತು ಶನಿವಾರ, ಪ್ರತಿ ವಾರ ಶನಿವಾರ ನಾವು ಮೂವರು ಸೇರಿ ಒಂದು ಮೂವಿ ನೋಡ್ತೀವಿ. OTTನಲ್ಲಿ ಯಾವುದಾದ್ರೂ ಒಂದು ಮೂವಿ ಚೆನ್ನಾಗಿರೋದು ಹುಡುಕಿ ಇಟ್ಟಿರ್ತೀನಿ, ನೋಡ್ತೀವಿ ಪ್ರತಿ ಶನಿವಾರ. ಇದು ನಮಗೆ ಒಂದು ಹವ್ಯಾಸ. ಅದೇ ಥರ ಈ ಶನಿವಾರ ಇವತ್ತು ಸಹ ಒಂದು ಹೊಸ ಮೂವಿ ನೋಡಬೇಕು. ಮೂವಿ ನೋಡಿ ಮಲ್ಕೋತೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.